ರಾಜ್ಯದಲ್ಲಿ ಮತ್ತೊಂದು ನೇಮಕಾತಿ ಅಕ್ರಮದ ಆರೋಪ ಇದೀಗ ಕೇಳಿಬಂದಿದೆ. ಹಲವು ಅವ್ಯವಹಾರಗಳು ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೋಲಾರ ಹಾಲು ಒಕ್ಕೂಟದ ನೇಮಕಾತಿ ದಂಧೆ ಬಟ ಬಯಲಾಗಿದೆ. ಹಾಲು ಒಕ್ಕೂಟದಲ್ಲಿ ನೇಮಕಕ್ಕೆ ವಿದ್ಯಾರ್ಹತೆಗಿಂತ ಶಿಫಾರಸ್ಸೇ ಮುಖ್ಯ ಆಯ್ತಾ? ಶಿಫಾರಸು ಇದ್ದವರಿಗಷ್ಟೇ ಕೋಲಾರ ಹಾಲು ಒಕ್ಕೂಟದಲ್ಲಿ ಸಿಗುತ್ತಾ ಕೆಲಸ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ನಡೆದಂತ ಮತ್ತೊಂದು ನೇಮಕಾತಿ ಅಕ್ರಮ ಇದು. ಇಂಥದ್ದೊಂದು ಆರೋಪ ಕೇಳಿ ಬಂದಿದೆ. ವಿದ್ಯಾರ್ಹತೆಗಿಂತ ಶಿಫಾರಸು ಪತ್ರವೇ ಇಲ್ಲಿ ಇಂಪಾರ್ಟೆಂಟ್ ಆಗೋಯ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಅಂತಿಮ ನೇಮಕಾತಿ ಪಟ್ಟಿ ವೈರಲ್ ಆಗಿದೆ. ಸಂಭವನೀಯ ಅಭ್ಯರ್ಥಿಗಳ ಫೈನಲ್ ಪಟ್ಟಿ ಏನಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನೇಮಕಾತಿಯಲ್ಲಿ ಲಕ್ಷ ಡೀಲ್ ನಡೆದಿರೋ ಶಂಕೆ ಇದೆ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ನೇಮಕಾತಿಯ ಡೀಲ್ ಇದೆ. ನೇಮಕಾತಿಯಲ್ಲಿ ತಲಾ 50 ಲಕ್ಷ ಡೀಲ್ ನಡೆದಿರೋದ್ರ ಬಗ್ಗೆ ಅನುಮಾನ ಇದೆ. ಕೋಲಾರ ಹಾಲು ಒಕ್ಕೂಟದ 81 ಹುದ್ದೆಗಳ ನೇಮಕ ಪ್ರಕ್ರಿಯೆ ಇದರಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸೆಪ್ಟೆಂಬರ್ನಲ್ಲಿ ಅರ್ಜಿ ಆಹ್ವಾನ ಮಾಡಲಾಗಿದ್ದು 1 ತಿಂಗಳ ಹಿಂದೆ ಲಿಖಿತ ಪರೀಕ್ಷೆ ನಡೆದಿದೆ. ನೇಮಕಾತಿಯಲ್ಲಿ ಒಂದೊಂದು ಹುದ್ದೆಗೆ 50 ಲಕ್ಷ ಡೀಲಿಂಗ್ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಂತಿಮ ಪಟ್ಟಿಯಲ್ಲಿ ಹಲವು ಅಭ್ಯರ್ಥಿಗಳಿಗೆ ದೊಡ್ಡವರು ಶಿಫಾರಸು ಮಾಡಿದ್ದಾರೆ. ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಒಂದಷ್ಟು ಹೆಸರುಗಳು ಈಗ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಒಂದು ಹುದ್ದೆಗೆ 40 ರಿಂದ 60 ಲಕ್ಷಕ್ಕೆ ಸೇಲ್ ಆಗಿರುವಂತಹ ಆರೋಪ ಇದೆ. ಪ್ರಭಾವಿಗಳು ಹಲವರ ಹೆಸರನ್ನ ಶಿಫಾರಸು ಮಾಡಿದ್ದಾರೆ. ಶಾಸಕರ ಹೆಸರು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಇನ್ನೆರಡು ದಿನದಲ್ಲಿ ನೇಮಕಾತಿ ಪ್ರಕ್ರಿಯೆ ಅಂತಿಮ ಪಟ್ಟಿ ಹೊರಬೀಳುವಂತಹ ಸಾಧ್ಯತೆ ಇದ್ದು, ಅಷ್ಟರ ಒಳಗೆಯೇ ಒಂದು ಅಂತಿಮ ಪಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ನೆನ್ನೆ ನಡೆದಿದ್ದ ಅಭ್ಯರ್ಥಿಗಳ ಸಂದರ್ಶನ, ಇವತ್ತು ಅಂತಿಮ ಪಟ್ಟಿ ಏನಿದೆ ಅದು ವೈರಲ್ ಆಗಿದೆ. ಹಾಗಾದ್ರೆ ಏನ್ ನಡೀತಾ ಇದೆ? ಇನ್ನೆರಡು ದಿನದಲ್ಲಿ ನೇಮಕಾತಿಯ ಅಂತಿಮ ಪಟ್ಟಿ ಏನಿದೆ ಅದು ಹೊರಗಡೆ ಬರಬೇಕು. ಅಷ್ಟರಲ್ಲಾಗ್ಲೇ ಒಂದು ಪಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಇದು ಹಲವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹಾಲು ಒಕ್ಕೂಟದಲ್ಲಿ ನೇಮಕಕ್ಕೆ ವಿದ್ಯಾರ್ಹತೆಗಿಂತ ಶಿಫಾರಸ್ಸೇ ಮುಖ್ಯವಾಗಿದೆಯಾ? ಹಾಗಾದ್ರೆ ಶಿಫಾರಸು ಇದ್ದವರಿಗಷ್ಟೇ ಕೋಲಾರ ಹಾಲು ಒಕ್ಕೂಟದಲ್ಲಿ ಕೆಲಸ ಸಿಗತ್ತಾ? ಅರ್ಹತೆ ಇದ್ರೆ, ವಿದ್ಯಾರ್ಹತೆ ಇದ್ರೆ ಕೆಲಸ ಸಿಗಲ್ಲ, ಆದ್ರೆ ಶಿಫಾರಸ್ ಇದ್ರೆ ಮಾತ್ರ ಪಕ್ಕಾ ಕೆಲಸ ಸಿಗತ್ತೆ. ನೀವು ನೋಡ್ತಾ ಇದ್ದೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಸ್ಕ್ರೀನ್ ಮೇಲೆ ಅಭ್ಯರ್ಥಿಯ ಹೆಸರಿದೆ. ಅಲ್ಲೇ ಬ್ರಾಕೆಟ್ ಅಲ್ಲಿ DK ಅಂತ ಇದೆ. ಅಂದ್ರೆ DKಶಿ ಅವರ ಶಿಫಾರಸ್ಸ ಇದು? ಇಂತಹ ಹಲವು ಅನುಮಾನಗಳು ಈ ಪಟ್ಟಿಯಲ್ಲಿ ಬರುತ್ತೆ. ಈ ತರದ ಇನಿಷಿಯಲ್ಗಳು ಇಲ್ಲಿ ಹಲವು ಸಿಗತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಅಂತಿಮ ನೇಮಕಾತಿಯ ಪಟ್ಟಿ ಏನಿದೆ ವೈರಲ್ ಆಗಿದೆ. ಇದು ಹಲವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಪ್ರಭಾವಿಗಳ ಶಿಫಾರಸ್ ಇದೆಯಾ? ಅಭ್ಯರ್ಥಿಗಳ ಹೆಸರು ಎಲ್ಲೆಲ್ಲಿದೆಯೋ ಅಲ್ಲಿ ಈ ತರದ ಅನುಮಾನಗಳು ಬರ್ತಾ ಇದೆ. ಅಲ್ಲಿ DK ಅಂತ ಇದೆ. ಇದರ ಅರ್ಥ DKಶಿ ಅವರ ಶಿಫಾರಸ್ಸಿನ ಮೇರೆಗೆ ಈ ಅಭ್ಯರ್ಥಿ ಫೈನಲ್ ಆಗಿದ್ದಾರಾ? ವಿದ್ಯಾರ್ಹತೆಗಿಂತಲೂ ಕೂಡ ಶಿಫಾರಸ್ಸೇ ಮುಖ್ಯನಾ? ಶಿಫಾರಸ್ ಇದ್ರೆ ಮಾತ್ರ ಇಲ್ಲಿ ಕೆಲಸ ಸಿಗತ್ತಾ? ಕೋಲಾರ ಹಾಲು ಒಕ್ಕೂಟದಲ್ಲಿ ಬಹಳ ದೊಡ್ಡ ಗೋಲ್ಮಾಲ್ ನಡೆದಿದೆ, ಅವ್ಯವಹಾರ ನಡೆದಿದೆ ನೇಮಕಾತಿ ವಿಚಾರದಲ್ಲಿ ಅಂತ ಆರೋಪಿಸಲಾಗ್ತಾ ಇದೆ. ನಿನ್ನೆ ಅಷ್ಟೇ ಸಂದರ್ಶನ ಆಗಿದೆ. ಇನ್ನೆರಡು ದಿನದಲ್ಲಿ ಅಂತಿಮ ಪಟ್ಟಿ ಹೊರಗಡೆ ಬರಬೇಕು. ಅಷ್ಟರಲ್ಲಾಗ್ಲೇ ಅಂತಿಮ ಪಟ್ಟಿ ಅಂತ ಒಂದು ಪಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮೇಲೆ ಕೇಳಿ ಬರ್ತಾ ಇರುವಂತಹ ಆರೋಪ ಇದು. ಲಕ್ಷಕ್ಕೆ ಒಂದೊಂದು ಹುದ್ದೆ ಡೀಲ್ ಆಗಿದೆಯಾ? ನೀವು ನೋಡ್ತಾ ಇದ್ದೀರಿ ಆ ಪಟ್ಟಿಯಲ್ಲಿ DCM ಅಂತ ಇದೆ. ಏನರ್ಥ ಇದ್ರು? ಅಭ್ಯರ್ಥಿಗಳ ಹೆಸರು ಹಾಕಿದ್ದಾರೆ, ಆದ್ರೆ ಅಲ್ಲಿ DCM ಅಂತ ಬಂದಿದ್ಯಾಕೆ? DK ಅಂತ ಅಲ್ಲಿ ಮೆನ್ಷನ್ ಮಾಡಿರೋದು ಯಾಕೆ? ಯಾವ ಪ್ರಭಾವಿಗಳ ಶಿಫಾರಸು ಇದೆಯೋ ಅಂತವರ ಹೆಸರು ಎಲ್ಲೆಲ್ಲಿದೆಯೋ ಅಲ್ಲಿ ಬ್ರಾಕೆಟ್ ಅಲ್ಲಿ ಯಾರು ಪ್ರಭಾವಿಗಳು ಶಿಫಾರಸು ಮಾಡಿದ್ದಾರೆ ಅವರ ಹೆಸರು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅದನ್ನ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಕೆಲಸ ಗಿಟ್ಟಿಸ್ಕೋಬೇಕು ಅಂತ ಅಂದ್ರೆ ಶಿಫಾರಸು ಪತ್ರವೇ ಮುಖ್ಯ ಇಲ್ಲಿ ಅನ್ನೋ ಹಾಗಾಗಿದೆ. ಒಂದೊಂದು ಅಭ್ಯರ್ಥಿಗಳ ನೇಮಕಾತಿಯಲ್ಲೂ 50 ಲಕ್ಷ, ತಲಾ 50 ಲಕ್ಷ ಲೂಟಿ ಕೊಡ್ತಿದ್ದಾರೆ ಅನ್ನೋ ಆರೋಪ ಮಾಡಲಾಗ್ತಾ ಇದೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕೋಲಾರ ಪ್ರತಿನಿಧಿ ದೀಪಕ್ ಈಗ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಇಲ್ಲಿ ನಡೆದಿರುವಂತಹ ಅಕ್ರಮ ಆರೋಪ ಏನಿದೆ, ಈಗೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪಟ್ಟಿ ರಿಲೀಸ್ ಆಗಿದೆ. ಈ ಪಟ್ಟಿ ಏನಂತ ಹೇಳ್ತಾ ಇದೆ? ಇದ್ರ ಬಗ್ಗೆ ಈಗ ಹಾಲು ಒಕ್ಕೂಟ ಏನಂತ ಸ್ಪಷ್ಟನೆ ಕೊಡ್ತಾ ಇದೆ? ಇದು ಅಂತಿಮ ಪಟ್ಟಿಯ ಹಾಗಾದ್ರೆ ಏನಿದು? ಶ್ವೇತಾ, ಇದು ಅಂತಿಮ ಪಟ್ಟಿನೇ ಆಗಿತ್ತು ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲೂ ಸಹ ವೈರಲ್ ಆಗ್ತಾ ಇದೆ. ಆದ್ರೆ ಈಗ ಈ ಒಂದು ಪಟ್ಟಿ ರಿಲೀಸ್ ಆಗಿರ್ತಕ್ಕಂಥದ್ದು, ಇದನ್ನ ಆಡಳಿತೀಯ ಮಂಡಳಿ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ, ಈ ಪಟ್ಟಿಯನ್ನ ಸ್ಥಗಿತ ಮಾಡುತ್ತಾ ಅಥವಾ ಮತ್ತೆ ಅವ್ರಿಗೆ ಏನು ಇಷ್ಟ ದಿನ ಏನು ಪಾರದರ್ಶಕವಾಗಿ ಎಕ್ಸಾಮ್ ಬರೆದು ಮತ್ತೆ ಮೌಖಿಕವಾಗಿ ಅಭ್ಯರ್ಥಿಗಳು ಆಯ್ಕೆ ಆಗಿದ್ರು ಅವರ ಒಂದು ಮಾರ್ಕ್ಸ್ ನ ಪರಿಗಣಿಸಿ ಏನಾದ್ರೂ ನೇಮಕಾತಿ ಮಾಡ್ತಾರಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಆದ್ರೆ ಬಿಜೆಪಿ ಪಕ್ಷ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಪದೇ ಪದೇ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮತ್ತೆ ಟ್ರಾನ್ಸ್ಫರ್ ದಂಧೆಯಲ್ಲಿ ರಾಜ್ಯ ಸರ್ಕಾರ ತೊಡಗಿದೆ ಅಂತ ಆರೋಪಗಳು ಮಾಡ್ತಾನೆ ಇದ್ರು. ಇದ್ರ ನಡುವೆ ಈಗ ಪುಷ್ಟಿ ನೀಡುವಂತೆ ಈ ಒಂದು ಫೋಟೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ರಾಜ್ಯದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಇನ್ಶಿಲ್ ಆಗಿರ್ಬೋದು, ಬಂಗಾರಪೇಟೆಯ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರ ಹೆಸರಾಗಿರ್ಬೋದು, ಅಂದ್ರೆ ಇನ್ಶಿಲ್ ಆಗಿರ್ಬೋದು, ಕೋಚಿಮೂಲ್ನ ಅಧ್ಯಕ್ಷ ಮತ್ತೆ ಮಾಲೂರಿನ ಶಾಸಕರು ಆಗಿರ್ತಕ್ಕಂಥ KY ನಂಜೇಗೌಡರ ಇನ್ಶಿಲ್ ಆಗಿರ್ಬೋದು. ಅಷ್ಟೇ ಅಲ್ಲ, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಹೆಸರು ಕೂಡ ಈ ಒಂದು ಆದೇಶ ಪ್ರತಿಯಲ್ಲಿ ಶಿಫಾರಸಿನ ಪತ್ರದಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಏನಂದ್ರೆ ಬರೋಬ್ಬರಿ 50 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ. ಅಂದ್ರೆ ಮುಂದೆ ಅವರು ಆಯ್ಕೆಯಾಗಿ ಬಂದ್ರೆ ಅವರು ಯಾವ ರೀತಿಯಾಗಿ ಇಲ್ಲಿನ ಆಡಳಿತ ಮಂಡಳಿನ ಸುಧಾರಿಸ್ತಾರೆ ಮತ್ತೆ ಕೋಚಿಮೂಲ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಇದ್ರ ನಡುವೆ ಈಗ ಕಾಂಗ್ರೆಸ್ನ ಬಹುತೇಕ ಮಾಜಿ ಶಾಸಕರು ಮತ್ತೆ ಹಾಲಿ ಶಾಸಕರಿಗೆ ಬಹಳಷ್ಟು, ಅಂದ್ರೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಭಾಗದ ಶಾಸಕರುಗಳು ಕೂಡ ಡಿಮ್ಯಾಂಡ್ ಮಾಡಿದ್ರು. ಇದರಲ್ಲಿ ಕೆಲವು ಶಾಸಕರು ತಿರಸ್ಕಾರ ಮಾಡಿದ್ದಾರೆ, ಮಾಜಿ ಶಾಸಕರು ಇದ್ರ ಸೇರಿದಂತೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರತಕ್ಕಂಥದ್ದು. ಈಗ ಆಲ್ರೆಡಿ ಬರೋಬ್ಬರಿ 40 ಕೋಟಿ ರೂಪಾಯಿ ಅಷ್ಟು ಹಣವನ್ನ ಸಂಗ್ರಹವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿನ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅಲ್ಲಿನ ಕೋಚಿಮೂಲ್ನ ಮೂಲಗಳು ತಿಳಿಸ್ತಾ ಇದೆ. ಆದ್ರೂ ಈ ನಿಜಾನೋ ಸುಳ್ಳ ಅನ್ನುವಂಥದ್ದು ಇನ್ನಷ್ಟೇ ಅಧ್ಯಕ್ಷರು ಸ್ಪಷ್ಟಪಡಿಸಬೇಕಾಗಿದೆ. ಈ ಒಂದು ವಿಚಾರವಾಗಿ ಜಾರ್ಕೊಳ್ಳೋದಕ್ಕೆ ಬಹಳಷ್ಟು ಸುಲಭ ಅಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ಆದೇಶ ಪ್ರತಿ ಕೊಟ್ಟಿದ್ದಾರೆ. ಇದ್ರ ನಡುವೆ ಈಗ ಹಣ ಯಾರಾದ್ರೂ ಕೊಟ್ಟಿದ್ರೆ ಹಾಗೆ ಸಂಪರ್ಕದಲ್ಲಿರಿ. ಕೋಲಾರ ಹಾಲು ಒಕ್ಕೂಟದ ನೇಮಕಾತಿ ದಂಧೆ ಬಟಾ ಬಯಲಾಗಿದೆ. ಹಾಲು ಒಕ್ಕೂಟದ ನೇಮಕಾತಿಯಲ್ಲಿ ಲಕ್ಷ ಡೀಲ್ ಆಗಿರೋ ಶಂಕೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಂತಿಮ ನೇಮಕಾತಿ ಪಟ್ಟಿ ವೈರಲ್ ಆಗಿದ್ದು ಹಲವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಲಂಚ ಕೊಟ್ಟವರು ಶಿಫಾರಸು ಮಾಡಿಸಿದ ಅಭ್ಯರ್ಥಿಗಳ ಹೆಸರಿನ ನೇಮಕಾತಿ ಪಟ್ಟಿ, ಶಿಫಾರಸು ಮಾಡಿದ ಕಾಂಗ್ರೆಸ್ ಶಾಸಕರ ಹೆಸರು ಕೂಡ ಪಟ್ಟಿಯಲ್ಲಿ ಉಲ್ಲೇಖ ಆಗಿದೆ. ಒಕ್ಕೂಟದ ನಿರ್ದೇಶಕ ಸೇರಿದಂತೆ ಡಿಸಿಎಂ ಡಿಕೆಶಿ ಜೊತೆಗೆ ಹಲವು ಶಾಸಕರ ಹೆಸರು ಕೂಡ ಇದೆ. ಕೋಲಾರ ಹಾಲು ಒಕ್ಕೂಟದಲ್ಲಿ ನೇಮಕಾತಿ ವಿಚಾರದಲ್ಲಿ ನಡೆದಿರುವಂತಹ ಗೋಲ್ಮಾಲ್ ಆರೋಪ ಇದು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೆಸರು ಬದಲು ಡಿಕೆ ಅಂತ ಉಲ್ಲೇಖ ಮಾಡಲಾಗಿದೆ. ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಹೆಸರು SN ಅಂತ ಉಲ್ಲೇಖ ಮಾಡಲಾಗಿದೆ. ಒಕ್ಕೂಟದ ಅಧ್ಯಕ್ಷ ಮಾಲೂರು ಕಾಂಗ್ರೆಸ್ ಶಾಸಕ KY ನಂಜೇಗೌಡ ಬದಲು ಅಧ್ಯಕ್ಷ ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಪಟ್ಟಿಯಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೆಸರು ಕೂಡ ಇದೆ. ಅಂತಿಮ ಪಟ್ಟಿಯಲ್ಲಿ ಆ ಪ್ರತಿಯಲ್ಲಿ ರಮೇಶ್ ಕುಮಾರ್ ಸರ್ ಅಂತ ಇದೆ. ಅಭ್ಯರ್ಥಿಯ ಹೆಸರಿನ ಪಕ್ಕದಲ್ಲೇ ರಮೇಶ್ ಕುಮಾರ್ ಸರ್ ಅಂತ ಇದೆ. ಹಾಗಾದ್ರೆ ಇದರ ಅರ್ಥ ಏನಿದು? ಇದರ ಬಗ್ಗೆ ಕೋಲಾರ ಹಾಲು ಒಕ್ಕೂಟ ಉತ್ತರ ಕೊಡಬೇಕಾಗುತ್ತೆ. ಅಂತಿಮ ಪಟ್ಟಿಯ ಆ ಒಂದು ಪ್ರತಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ, ಅದರಲ್ಲಿ ಒಂದಷ್ಟು ಹೆಸರುಗಳು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ ಆ ಪಟ್ಟಿ, ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಅಂತ ಇದೆ. ಶಿಫಾರಸು ಮಾಡದಂತವರ ಹೆಸರು ಕೂಡ ಅಲ್ಲಿ ಮೆನ್ಷನ್ ಆಗಿದೆ. ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿ ಹೆಸರು SN ಅಂತ ಉಲ್ಲೇಖ ಮಾಡಲಾಗಿದೆ. DK ಅಂತ ಇದೆ, DK ಶಿವಕುಮಾರ್ ಅಂತ. ಒಕ್ಕೂಟದ ಅಧ್ಯಕ್ಷ ಮಾಲೂರು ಕಾಂಗ್ರೆಸ್ನ ಶಾಸಕ KY ನಂಜೇಗೌಡ ಬದಲು ಅಧ್ಯಕ್ಷ ಅಂತ ಉಲ್ಲೇಖಿಸಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ NC ವೆಂಕಟೇಶ್, ಶ್ರೀ ಜಯಸಿಂಹ ಕೃಷ್ಣಪ್ಪ ಅಂತ ಇದೆ. ಅದರ ಪಕ್ಕದಲ್ಲಿ DK ಅಂತ ಇದೆ. ಶ್ರೀ KN ನಾಗರಾಜ್ KMF MD ಆ ಹೆಸರು ಕೂಡ ಉಲ್ಲೇಖ ಆಗಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ. ಅದರಲ್ಲಿ ರಮೇಶ್ ಕುಮಾರ್ ಸರ್ ಅಂತ ಇದೆ ಆ ಪಟ್ಟಿಯಲ್ಲಿ. ಅಭ್ಯರ್ಥಿಯ ಹೆಸರಿನ ಪಕ್ಕದಲ್ಲೇ ಇದೆ ರಮೇಶ್ ಕುಮಾರ್ ಸರ್ ಅಂತ. ಅಂದ್ರೆ
ಇಂಥವರು ಈ ಅಭ್ಯರ್ಥಿಗಳನ್ನ ಶಿಫಾರಸು ಮಾಡಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡಿರುವಂತಹ ಪಟ್ಟಿಯೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದಕ್ಕೆ ಕೋಲಾರ ಹಾಲು ಒಕ್ಕೂಟ ಏನಂತ ಸ್ಪಷ್ಟನೆ ಕೊಡುತ್ತೆ? ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು, ರಮೇಶ್ ಕುಮಾರ್ ಸರ್ ಅಂತ ಇದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಹೆಸರಿದೆ ಅಲ್ಲಿ. ಅಭ್ಯರ್ಥಿಯ ಹೆಸರು ಅದರ ಪಕ್ಕದಲ್ಲಿ ರಮೇಶ್ ಕುಮಾರ್ ಸರ್ ಅಂತ. ಅಂದ್ರೆ ರಮೇಶ್ ಕುಮಾರ್ ಅವರು ಇಂಥವರನ್ನ ರೆಫರ್ ಮಾಡಿದ್ದಾರೆ ಅಂತ. ಈ ಬಗ್ಗೆ ಮಾತಾಡೋದಕ್ಕೆ ಶಾಸಕರಾದಂತಹ ಲಜ್ಜೇಗೌಡ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಏನಾಗ್ತಾ ಇದೆ ಇದು ಅಂತ? ಏನು ಆ ಪಟ್ಟಿ ನೀವು ನೋಡ್ತಾ ಇದ್ದೀರಿ ಅಂತ ಅನ್ಸುತ್ತೆ ಸ್ಕ್ರೀನ್ ಮೇಲೆ. ಆ ಪಟ್ಟಿ- ಹಾಗಾದ್ರೆ ಕೋಲಾರ ಹಾಲು ಒಕ್ಕೂಟದಲ್ಲಿ ನೇಮಕಾತಿ ವಿಚಾರದಲ್ಲಿ ಅಲ್ಲಿ ಗೋಲ್ಮಾಲ್ ನಡೀತಾ ಇದೆಯಾ? ಈಗ ನಾವು ಒಂದಷ್ಟು ಹೆಸರು ತೋರಿಸ್ತಾ ಇದ್ದೀವಿ. ರಮೇಶ್ ಕುಮಾರ್ ಮಾಜಿ ಸ್ಪೀಕರ್, ಅವ್ರ ಹೆಸರು ಕೂಡ ಅಭ್ಯರ್ಥಿಯ ಹೆಸರಿನ ಮುಂಭಾಗದಲ್ಲಿ ಇದೆ. ಮತ್ತೊಂದು ಕಡೆ ಡಿಕೆ ಅಂತ ಇದೆ, DCM ಅಂತ ಇದೆ ಅಭ್ಯರ್ಥಿಯ ಹೆಸರಿನ ಪಕ್ಕದಲ್ಲಿ. ಇದರ ಅರ್ಥ ಏನು ಅಂತ ನಾನು ಕೇಳ್ತಾ ಇದ್ದೀನಿ. ನೋಡಿ, ಇದು ಯಾವ್ದೋ ಜಾಲತಾಣದಲ್ಲಿ ಬಿಟ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧ ಏನಿಲ್ಲ. ಇನ್ನು ಇಂಟರ್ವ್ಯೂ ನಡೀತಾ ಇದೆ. ಇಂಟರ್ವ್ಯೂ ಮುಗಿಸ್ಕೊಂಡು ಬೋರ್ಡ್ಗೆ ಹೋಗ್ಬೇಕಾಗ್ತದೆ. ಯಾರು ಪಟ್ಟಿ ಮಾಡ್ತಾರೆ? ಎಕ್ಸಾಮ್ ಮುಗಿದು ಒಂದೂವರೆ ತಿಂಗಳಾಗಿದೆ. ಸುಮ್ಮನೆ ಇವ್ರಿಗೆ ಬೇಕು ಅಂತ ಯಾವ್ದೋ ಒಂದು ಬೋಗಸ್ ಮಾಡ್ಕೊಂಡು ಜಾಲತಾಣದಲ್ಲಿ ಬಿಟ್ಕೊಂಡು ಇದು ಪ್ರಚಾರ ತಗೊಂತ ಇದ್ದಾರೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಅದ್ರಲ್ಲಿ ಇರೋದಕ್ಕೆ ಮತ್ತೆ ನಮ್ಮ ಸರ್, ಈಗ ನಾನು ಸ್ಟಾರ್ಟಿಂಗ್ ಇಂದ ಬಂದ್ಬಿಡ್ತೀನಿ ಸರ್. ಈಗ ಈ ಪಟ್ಟಿ ವೈರಲ್ ಆಗಿದೆಯಲ್ಲ, ಇದೇನಿದು? ಇದು ವೈರಲ್ ಆಗಿರೋ ಪಟ್ಟಿ ಬಗ್ಗೆ ನೀವೇನ್ ಹೇಳ್ತೀರಾ? ನಮಗ್ ಸಂಬಂಧನೇ ಇಲ್ಲಮ್ಮ. ನಮ್ಮ ವೈರಲ್ ಆಗಿರೋ ಪಟ್ಟಿಗೆ ನಮ್ಮ ಪಟ್ಟಿಗೆ ಸಂಬಂಧ ಇಲ್ಲ. ಈ ಪಟ್ಟಿ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಅಂತ ಇದೆ. ಇದು ಯಾವಾಗ ವೈರಲ್ ಆಗಿದ್ದು ಹಾಗಾದ್ರೆ? ನಮಗ್ ಗೊತ್ತಿಲ್ಲ ಅದೆಲ್ಲಿ ಆಯ್ತು, ಎಲ್ಲಿ ಸಂಭಾವ್ಯ ಪಟ್ಟಿ ರೆಡಿ ಮಾಡಿದ್ರು. ನಾವು ಇನ್ನು ಫೈನಲ್ಗೆ ಬಂದಿಲ್ಲ. ಇದು ವೈರಲ್ ಆಗಿದೆ ಇಂಥದ್ದೊಂದು, ಇದು ನಮಗ್ ಸಂಬಂಧಪಟ್ಟಿದ್ದಲ್ಲ ಅಂತ ನಿಮ್ಗೆ ಯಾವಾಗ ಗೊತ್ತಾಗಿದ್ದು? ನಿನ್ನೆ ಗೊತ್ತಾಯ್ತು. ಸರ್, ನೆನ್ನೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬಹುದಾಗಿತ್ತಲ್ವಾ ಹಾಗಾದ್ರೆ? ಇಲ್ಲ, ರಾತ್ರಿ ನನಗೆ ಅದು ಡೀಟೇಲ್ಸ್ ಗೊತ್ತಾಗಿದ್ದು. ಅದೇನು ಜಾಲತಾಣದಲ್ಲಿ ನೋಡಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಇವತ್ತು ಮಧ್ಯಾಹ್ನ ಪ್ರೆಸ್ ಮೀಟ್ ಕೂಡ ಕರೀತಾ ಇದ್ದೀನಿ ಅದ್ರ ವಿಷಯದಲ್ಲಿ. ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಆ ಪಟ್ಟಿ ಏನಿದೆ ಅದು ಫಾಲ್ಸ್, ಬೋಗಸ್ ಇದೆ ಅದು. ಅಲ್ಲ ಸರ್, ಈಗ ಆ ಅಭ್ಯರ್ಥಿಗಳ ಪಟ್ಟಿ ಏನಿದೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಈಗ ಒಂದ್ ಅಭ್ಯರ್ಥಿ 50 ಲಕ್ಷ ಡೀಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಾರೆ? ಯಾರು 50 ಲಕ್ಷ ಕೇಳಿದ್ವಿ ಅಂತ ಕೇಳಿದ್ವಿ, ನಮಗೆ ಕೇಳಿದಾರೆ ಅಂತ ಯಾರು ಹೇಳಿದಾರೆ? ಯಾರು ಇವರು ಬೇಕು ಅಂತ ಹೇಳಿದ್ರೆ ಯಾವ್ದೊಂದು ಶಿಫಾರಸಿನ ಮೇಲೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿಲ್ಲ ನೀವು? ಇಲ್ಲ, ಇನ್ನು ಫೈನಲ್ ಇಲ್ಲ ಆಗಿದೆ. ಈ ಪಟ್ಟಿಯಲ್ಲಿರುವಂತ ಯಾವ ಅಭ್ಯರ್ಥಿಗಳು ಹಾಗಾದ್ರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇಲ್ಲ? ಅಲ್ಲ, ಯಾರು ಬರ್ತಾರೋ ಯಾರು ಗೊತ್ತಿಲ್ಲ. ನೋಡ್ಕೊಂಡು ಈ ಪಟ್ಟಿ ತಾವ್ ಇಟ್ಕೊಳ್ರಿ. ಕೇಳ್ತಾ ಇದ್ದೀನಿ, ಈ ಅಭ್ಯರ್ಥಿಗಳ ಪಟ್ಟಿಯಲ್ಲಿರುವಂತಹ ಯಾವ ಹೆಸರು ನಿಮ್ಮ ಫೈನಲ್ ಪಟ್ಟಿಯಲ್ಲಿ ಇಲ್ಲ ಹಾಗಾದ್ರೆ? ಯಾವ ಹೆಸರು ಫೈನಲ್ ಆಗ್ತದೆ ಅಂತ ಹೇಳಕ್ ಆಗುದಿಲ್ಲ. ಅವ್ರು ಏನ್ ಮಾಡಿದಾರೆ ಯಾರು? ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಹೇಳ್ತಿದ್ದೀರಲ್ಲ, ಈಗ ನಿನ್ನೆ ಈ ಪಟ್ಟಿ ರಿಲೀಸ್ ಆಗಿದೆ ಅಂತ ನೀವು ಚೆಕ್ ಮಾಡಿದ್ರ? ನಿಮ್ಮಲ್ಲಿ ಎಕ್ಸಾಮ್ ಬರೆದಂತವರು ಅಥವಾ ನಿಮ್ಮಲ್ಲಿ ಈಗ ನಿನ್ನೆ ಏನ್ ಸಂದರ್ಶನ ನಡೀತು ಆ ಸಂದರ್ಶನದಲ್ಲಿ ಭಾಗಿಯಾದಂತಹ ಅಭ್ಯರ್ಥಿಗಳು ಆ ಹೆಸರು ಈ ಹೆಸರು ಒಂದೇ ಇದೆಯಾ? ತಾಳೆ ಆಗ್ತಿದ್ಯಾ? ಅದು ಏನಾಗಿದೆ ಮೇಡಮ್ ಅವರೇ, ನಾವು 1:5 ಪಟ್ಟಿ ಅನೌನ್ಸ್ ಮಾಡ್ತೀವಿ. ನಾವು ಎಕ್ಸಾಮ್ ಆದ್ಮೇಲೆ 1:5 ಪಟ್ಟಿ ಅನೌನ್ಸ್ ಮಾಡೋದನ್ನ ಆ ಅನೌನ್ಸ್ ಮಾಡಿರೋ ಪಟ್ಟಿನ ತಗೊಂಡು ಇವರು ಮಾಡ್ಕೊಂಡಿದ್ದಾರೆ. ಇವತ್ತು 1:5 ಮೇಲೆ ಇಂಟ್ರೂ ಮಾಡ್ತೀವಿ ನಾವು. ಇಂಟ್ರೂನಲ್ಲಿ ಫೈನಲ್ ಆಗ್ತದೆ. ಈಗ ಇವ್ರು ಕೊಟ್ಟಿದಾರಲ್ಲ, ಇವರೆಲ್ಲ ಫೈನಲ್ ಆಗ್ತದೆ ಅಂತ ಯಾರು ಹೇಳಿದ್ರು? ಇನ್ನು ಇಂಟ್ರೂನೇ ಆಗಿಲ್ಲ, ಫೈನಲ್ ಆಗಿಲ್ಲ. ಇಂಟ್ರೂ ಆದ್ಮೇಲೆ ಬೋರ್ಡ್ ಬರ್ಬೇಕು, ಬೋರ್ಡ್ ಒಪಿನಿಯನ್ ಕೊಡ್ಬೇಕು. ಓಕೆ, ಈಗ ಒಂದೊಂದು ಅಭ್ಯರ್ಥಿಗಳ ಹೆಸರಿನ ಮುಂದೆ ಕೆಲವು ಶಾಸಕರ ಹೆಸರಿದೆ. DK ಶಿವಕುಮಾರ್ ಹೆಸರಿದೆ, KMF MD ಹೆಸರಿದೆ, ಅದ್ರ ಮುಂದೆ ರಮೇಶ್ ಕುಮಾರ್ ಹೆಸರಿದೆ, ಕೆಲವು ಅಭ್ಯರ್ಥಿಗಳ ಹೆಸರಿನ ಮುಂದೆ ಇದೆ. ಅದರ ಅರ್ಥ ಏನು? ನಾನು ಹೇಳ್ತಾ ಇದ್ದೀನಿ ಅವಾಗ್ಲಿಂದ, ಯಾರೋ ಬೇಕು ಅಂತೇಳಿ ಅದು ಬೋಗಸ್ ಮಾಡಿದ್ದಾರೆ. ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ. ಇನ್ನು ಫೈನಲ್ ಆಗಿಲ್ಲ. ಫೈನಲ್ ಆದ್ಮೇಲೆ ಆ ಪಟ್ಟಿ ಏನ್ ಮಾಡಿದ್ರೆ 1:5 ಪಟ್ಟಿ ನಾವು ಅನೌನ್ಸ್ ಮಾಡ್ತೀವಲ್ಲ, ಅನೌನ್ಸ್ ಮಾಡ್ತೀವಿ, ಪಬ್ಲಿಕ್ ಮಾಡ್ತೀವಿ. ಆ 1:5 ಪಟ್ಟಿಯನ್ನು ಎತ್ಕೊಂಡು ಇವರು ಫಾಲ್ಸ್ ಮಾಡಿದ್ದಾರೆ. ಓಕೆ, ನೀವು ಬಾರಿ ಕಡಾಖಂಡಿತವಾಗಿ ಹೇಳ್ತಾ ಇದ್ರಿ ಈ ಪಟ್ಟಿಯಲ್ಲಿರುವಂತ ಯಾವ ಹೆಸರು ನಾವು ಫೈನಲ್ ಮಾಡಿದ ಪಟ್ಟಿಯಲ್ಲಿ ಇಲ್ಲ ಅಂತ. ಪಟ್ಟಿಯಲ್ಲಿರೋರು ಯಾರು ಆಗೋದ್ರಿಂದ ಇಲ್ಲ ಅಂತಿಲ್ಲ. ಅದು 1:5 ಪಟ್ಟಿ ಇದು. ಅದ್ರಲ್ಲಿ ಯಾರ್ಯಾರು ಸೆಲೆಕ್ಷನ್ ಆಗ್ತಾರೆ, ಎಷ್ಟು ಜನ ಆ ಪಟ್ಟಿಯಲ್ಲಿ ಆಗ್ತಾರೆ, ನಿಮ್ಗೆ ಪಟ್ಟಿ ಸಿಗ್ತದೆ. ಆಮೇಲೆ ನೀವು ಅವ್ರಿಗೆ ಹೇಳಿ. ಅಲ್ಲ, ಈಗ ಸಂಭವನೀಯ ಪಟ್ಟಿ ಅಂತಾನೆ ಇದೆ. ಕೆಲವು ಅಭ್ಯರ್ಥಿಗಳ ಹೆಸರಿನ ಮುಂದೆ ಕೆಲವು ಪ್ರಭಾವಿಗಳ ಹೆಸರು ಇದೆ. ಅದರ ಅರ್ಥ ಏನು ಅಂತ ನಾನು ಕೇಳ್ತಾ ಇದ್ದೆ ನಿಮ್ಮ ಹತ್ರ. ಇಲ್ಲ, ಯಾರು ಪ್ರಭಾವಿಗಳು ನಿದ್ದೆ ಇರಕ್ಕಾಗುದಿಲ್ಲ. ಮೆರಿಟ್ ಇರ್ತದೆ, ಅದ್ರ ಮೇಲೆ ನಾವು ಆಯ್ಕೆ ಮಾಡ್ತೀವಿ. ಈ ಪಟ್ಟಿ ನೋಡಿದ್ರೆ ಅನ್ಸುತ್ತೆ ಶಿಫಾರಸೆ ಮುಖ್ಯ, ವಿದ್ಯಾರ್ಹತೆ ಅಲ್ಲ ಹಂಗಾದ್ರೆ ಅಂತ ಮೆಸೇಜ್ ಹೋಗ್ಬಿಡುತ್ತೆ. ಸಾಧ್ಯನಿಲ್ಲ. ವಿದ್ಯಾರ್ಥಿ ಯಾರು ಮಾಡ್ತಿದ್ದಾರೆ ಇಂತ ಕುಮ್ಮಕ್ಕು ಅಂತಂದ್ರೆ ಯಾರು ಮಾಡ್ತಿದ್ದಾರೆ ನಮಗ್ ಗೊತ್ತಿಲ್ಲ. ಈ ಪಟ್ಟಿಗೆ ನಮಗೆ ಸಂಬಂಧ ಇಲ್ಲ.
ಬೇಕು ಅಂತೇಳಿ ಇದ್ ಮಾಡ್ತಾರೆ. ನಾವು ಎನ್ಕ್ವೈರಿ ಕೂಡ ಸ್ಟಾರ್ಟ್ ಮಾಡ್ತೇವೆ, ಎಲ್ಲಿಂದ ಬಂದಿದೆ, ಯಾರು ಮಾಡಿದ್ದಾರೆ ಇವರು. ಅಂದ್ರೆ ನಿಮಗೆ ಗೊತ್ತಿದೆ ಎಲ್ಲಿಂದ ಬಂದಿದೆ ಅಂತ? 100% ನಾವು ಈಗ ಸರ್ ಯಾರು ಮಾಡಿರೋದು ಸರ್? ಇಲ್ಲ ಅಂದ್ರೆ ನಿಮ್ಮ ಮೇಲೆ ಕಪ್ಪು ಚುಕ್ಕೆ ಅದು. ಕೋಲಾರ ಹಾಲು ಒಕ್ಕೂಟದ ಮೇಲೆ ಇದು ದೊಡ್ಡ ಬ್ಲೇಮ್. ಇದು ಯಾರು ಮಾಡಿದ್ದಾರೆ ಅಂತ ಹೇಳಿ, ಹಂಗಾದ್ರೆ ಅವ್ರನ್ನೇ ಕೇಳ್ತೀವಿ ನಾವು, ಯಾಕೆ ಹಿಂಗ್ ಮಾಡಿದ್ರಿ ಅಂತ. ಅಲ್ಲ, ಯಾರು ನಮ್ಗೆ ಗೊತ್ತಿಲ್ಲಲ್ಲ ಯಾರು ಮಾಡಿದಂತ ನಾವ್ ಎನ್ಕ್ವೈರಿ ಮಾಡ್ತೀವಿ. ಅವ್ರ ಮೇಲೆ ಲೀಗಲ್ ಕೂಡ ನಾವು ಒಪಿನಿಯನ್ ತಗೊಂತ ಸರ್ ಒಂದ್ ನಿಮಿಷ ಹಂಗೆ ಇರಿ, ನಮ್ ರಿಪೋರ್ಟರ್ ಇದ್ದಾರೆ ದೀಪಕ್, ಅವ್ರು ನಿಮ್ಮ ಹತ್ರ ಮಾತಾಡ್ತಾರಂತೆ. ಒಂದ್ ನಿಮಿಷ ಹಂಗೆ ಇರಿ, ಲೈನ್ ಅಲ್ಲೇ ಇರಿ. ದೀಪಕ್ ಮಾತಾಡಿ ಸರ್. ಈಗ ವೈವಾ ಮಾರ್ಕ್ಸ್, ಈಗ ಓರಲ್ ಎಕ್ಸಾಮ್ ನಡೀತಾ ಇದೆ ಸರ್. ಆ ಓರಲ್ ಎಕ್ಸಾಮ್ ಮಾರ್ಕ್ಸ್, ವೈವಾ ಮಾರ್ಕ್ಸ್ ಕೊಡ್ತಾರೆ. ಆ ಮಾರ್ಕ್ಸ್ ಕೂಡ ಆ ಒಂದು ಪ್ರತಿಯಲ್ಲಿ ಉಲ್ಲೇಖ ಆಗಿದೆ, ಇಷ್ಟೇ ಮಾರ್ಕ್ಸ್ ಕೊಡ್ಬೇಕು ಅಂತ. ಯಾಕಂದ್ರೆ ರಿಟರ್ನ್ ಎಕ್ಸಾಮ್ ಅಲ್ಲಿ ಎಷ್ಟೇ ಮಾರ್ಕ್ಸ್ ತೆಗೆದ್ರು ಕೂಡ ವೈವಾನಲ್ಲಿ ಆ ಮಾರ್ಕ್ಸ್ ನ ಕಟ್ ಮಾಡುವಂತದ್ದು ಇರುತ್ತಲ್ವ ಸರ್, ಆ ಒಂದು ಪ್ರಕ್ರಿಯೆ ನಡೆದಿದೆ ಇಲ್ಲಿ ಅನ್ನುವಂಥದ್ದು ಆರೋಪ ಇದೆ. ಇಲ್ಲ ನೋಡಿ, ಆ ಪಟ್ಟಿಗೆ ನಮ್ಗೆ ಸಂಬಂಧನೇ ಇಲ್ಲ. ನಾವು ಇನ್ನು ಇಂಟ್ರೂ ಮಾಡ್ತಾ ಇದೀವಿ. ಇನ್ನು ಇಂಟ್ರೂ ಆದ್ಮೇಲೆ ಇನ್ನು ಬೋರ್ಡ್ ಬರ್ತದೆ. ಯಾರು ಬೇಕು ಅಂತ ಮಾಡ್ಕೊಂಡು ಸುಮ್ಮನೆ ಇದು ಜಾಲತಾಣದಲ್ಲಿ ಬಿಟ್ಕೊಂಡು, ಯಾರು ಕೂಡ ಓಪನ್ ಆಗಿ ಮಕ್ಕಳಾಗಿರ್ಬೋದು ಎಕ್ಸಾಮ್ ಮಾಡಿರೋದು, ಇಲ್ಲ ಇನ್ನೊಬ್ಬರು ಆಗಿರ್ಬೋದು, ಈ ತರ ನಮ್ಗೆ ತೊಂದರೆ ಆಗಿದೆ ಅಂತ ಹೇಳೋರಿಲ್ಲ. ಒಂದು ರಿಕ್ರೂಟ್ಮೆಂಟ್ ತಂದಿದ್ದೀವಿ, ಒಳ್ಳೆ ಬುದ್ಧಿವಂತರು ವಿದ್ಯಾವಂತರು ನಾವು ಆಯ್ಕೆ ಮಾಡ್ತಾ ಇದೀವಿ. ಇಂಥ ಟೈಮಲ್ಲಿ ಇದೆಲ್ಲ ಯಾಕೆ ಮಾಡ್ತಾರೆ ನನ್ಗೆ ಗೊತ್ತಾಗ್ತಲ್ಲ. ಆ ತರ ಏನೂ ಆಗಿಲ್ಲ. ನಮ್ದು ಮೆರಿಟ್ ಬಿಟ್ಟು ನಾವೇನು ಮಾಡಕ್ಕೆ ಹೋಗಲ್ಲ. ಅಲ್ಲ, ಇದೇ ವಿಚಾರವಾಗಿ ಲೇಟ್ ಆಗ್ತಾ ಇದೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳಿ ಬರ್ತದೆ ಸರ್. ಅದೇ ಈಗ ನೋಡ್ರಿ, ಫಾಸ್ಟ್ ಮಾಡಿದ್ರೆ ಬೇಗನೆ ಮಾಡಿದ್ರೆ ಏನು ಅಷ್ಟು ಅರ್ಜೆಂಟ್ ಬೇಗನೆ ಮಾಡಿದ್ದಾರೆ ಅಂತಾರೆ. ಲೇಟ್ ಮಾಡಿದ್ರೆ ಇದಂಗೆ ಹೇಳ್ತಾರೆ. ನಾವು ಲೇಟ್ ಮಾಡೋದ್ರ ಉದ್ದೇಶ ಏನಂದ್ರೆ ಲೀಗಲ್ ಆಗಿ ಮಾಡ್ಬೇಕು, ಆತರ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೀವಿ. ಈಗೇನು ಇಂಟರ್ವ್ಯೂಸ್ ಮುಗ್ದಿದೆ, ಇನ್ನು 2-3 ದಿವಸದಲ್ಲಿ ಫೈನಲ್ ಆಗ್ತದೆ. ಇವ್ರ ಪಟ್ಟಿ ಮತ್ತೆ ಫೈನಲ್ ಪಟ್ಟಿ ನೀವೇ ನೋಡ್ತೀರಲ್ಲ. ಯಾವ್ದು ಬೋಗಸ್, ಇದು ಫಾಲ್ಸಾ, ಇದು ನಿಜಾನ ಅಂತ ಗೊತ್ತಾಗುತ್ತೆ ನಿಮ್ಗೆ. ಖಂಡಿತ ಚೆಕ್ ಮಾಡೋಣ ಸರ್, ಖಂಡಿತ ಚೆಕ್ ಮಾಡೋಣ. ಯಾಕಂದ್ರೆ ಇಂಥದ್ದೊಂದು ಪಟ್ಟಿ ರಿಲೀಸ್ ಆಗಿದೆ, ಅದಕ್ಕೂ ನೀವು ರಿಲೀಸ್ ಮಾಡಿದಂತ ಫೈನಲ್ ಪಟ್ಟಿಗೂ ಏನ್ ವ್ಯತ್ಯಾಸ ಇದೆ ಖಂಡಿತ ಚೆಕ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ. ಈಗ ಫೈನಲ್ ಆಗಿ ಏನ್ ಮಾಡ್ಬೇಕು ಅಂತ ಇದ್ದೀರಾ ಹಾಗಾದ್ರೆ? ಏನಿಲ್ಲ, ಇದು ಎಲ್ಲಿ ಬಂತು ಏನು ಅಂತೇಳಿ ನಾವು ಈಗಾಗಲೇ ನಮ್ಮ ಬೋರ್ಡ್ ಅಲ್ಲಿ ಅಲ್ಲ, ಕಂಪ್ಲೇಂಟ್ ಏನಾದ್ರು ಕೊಡ್ಬೇಕು ಅಂತಿದ್ದೀರಾ? ಯಾಕಂದ್ರೆ ನೀವು ಹೇಳ್ತಿದ್ದೀರಾ ಕಡಾಖಂಡಿತವಾಗಿ ನನಗೆ ಗೊತ್ತು ಯಾರು ಮಾಡಿಸಿದ್ದು ಅಂತ. ಇವತ್ತು ನಾವು ಪ್ರೆಸ್ ಮೀಟ್ ಕರಿತಾ ಇದೀನಿ, ಲೀಗಲ್ ಒಪಿನಿಯನ್ ತಗೊಂತ ಇದೀನಿ. ಲೀಗಲ್ ಒಪಿನಿಯನ್ ನಾವ್ ಏನ್ ಮಾಡ್ಬೇಕು, ಯಾರು ಇದರಿಂದ ಇದಾರೆ, ಯಾಕೆ ಮಾಡಿದಾರೆ, ಲೀಗಲ್ ಆಗಿ ನಾವು ಕ್ರಮ ಮಾಡ್ತೀವಿ, ವಹಿಸ್ಕೊತೀವಿ. ಲೀಗಲ್ ಆಗಿ ಕ್ರಮ ತಗೋತೀನಿ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಕೆ.ವೈ. ನಂಜೇಗೌಡ ಅವರೇ, ಥ್ಯಾಂಕ್ ಯು ಸೋ ಮಚ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.